ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಎಸ್.ಎಲ್. ಭೈರಪ್ಪ ಇವರ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನವಷ್ಟೇ. ಸಂತೆ ಶಿವರ ಲಿಂಗಯ್ಯ ಭೈರಪ್ಪ ಇವರು ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರರು ಮತ್ತು ಲೇಖಕರು. ಕನ್ನಡ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆದಿರುವ ಇವರ ಕೃತಿಗಳು ಇಂಗ್ಲಿಷ್ ಹಾಗೆಯೇ ಭಾರತೀಯ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿವೆ. ಹಾಗೆ ಭಾರತ ಸಾಹಿತ್ಯ ವಲಯದಲ್ಲಿ ತಮ್ಮ ಹೆಸರನ್ನು ಯಾವಾಗಲೂ ಚಿರಪರಿಚಿತರಾಗಿರುವಂತೆ ಮಾಡಿದ್ದಾರೆ. ಇವರ ಕಾದಂಬರಿಗಳು ಹಲವಾರು ಮರುಮುದ್ರಣಗಳನ್ನು ಕಂಡು ಕನ್ನಡದ ಜನಪ್ರಿಯ ಬರಹಗಾರರಾಗಿದ್ದಾರೆ. ಇವರ ಬಾಲ್ಯ ಜೀವನವನ್ನು ನೋಡೋದಾದರೆ ಎಸ್.ಎಲ್. ಭೈರಪ್ಪನವರು ಆಗಸ್ಟ್ 20, 1931 ಹಾಸನ ಜಿಲ್ಲೆಯ ಸಂತೇಶಿವರ ಎಂಬಲ್ಲಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸಂತೇಶಿವರದಲ್ಲೇ ತನ್ನ ಹುಟ್ಟೂರಿನಲ್ಲೇ ಪ್ರಾರಂಭಿಸ್ತಾರೆ. ನಂತರ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣಕ್ಕೋಸ್ಕರ ಮೈಸೂರಿಗೆ ತೆರಳಿ ಅಲ್ಲಿ ತನ್ನ ಶಿಕ್ಷಣವನ್ನು ಮುಂದುವರಿಸಿ MA ಪದವಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ತೇರ್ಗಡೆಯಾಗ್ತಾರೆ. ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಬರೋಡಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾನಿಲಯಕ್ಕೂ ಜಾಯಿನ್ ಆಗಿ ಅಲ್ಲಿಂದ ಸತ್ಯ ಮತ್ತು ಸೌಂದರ್ಯ ಎಂಬ ಇಂಗ್ಲಿಷ್ನಲ್ಲಿ ರಚಿಸಿದ ಮಹಾಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿಯನ್ನು ಗಳಿಸ್ತಾರೆ. ವೃತ್ತಿ ಜೀವನವನ್ನು ನೋಡೋದಾದರೆ ತಮ್ಮ ವೃತ್ತಿ ಜೀವನವನ್ನು ಹುಬ್ಬಳ್ಳಿ, ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿಯಲ್ಲಿ ತಮ್ಮ ಉಪನ್ಯಾಸ ವೃತ್ತಿ ಜೊತೆಗೆ ವಿಮರ್ಶಕರಾಗಿ ಲೇಖಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಶಾಸ್ತ್ರೀಯ ಶಿಸ್ತಿನ ಓದಿನ ನಡುವೆ ಮಹತ್ವದ ಕಾದಂಬರಿಗಳನ್ನು ರಚಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಎಸ್.ಎಲ್. ಭೈರಪ್ಪ ಅಂದರೆ ಆಧುನಿಕ ಕಾದಂಬರಿಕಾರರು. ಇವರು ಇಲ್ಲಿಯವರೆಗೆ 25 ಕಾದಂಬರಿಗಳನ್ನು ರಚಿಸಿ ಖ್ಯಾತ ಆಧುನಿಕ ಕಾದಂಬರಿಕಾರ ಎಂಬ ಹೆಸರನ್ನೇ ತಮ್ಮದಾಗಿಸಿಕೊಂಡವರು. ಇವರು ಬರೆದಂತಹ ಕಾದಂಬರಿಗಳು, ಕೆಲವು ಕಾದಂಬರಿಗಳಂತೂ ಜನರನ್ನು ತಮ್ಮ ಕಡೆ ಹಿಡಿದಿಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದು, ಭಾಳ ಮುಖ್ಯವಾದಂತಹ ಕಾದಂಬರಿಗಳು ಭೀಮಕಾಯ, ಬೆಳಕು ಮೂಡಿತು, ಧರ್ಮಶ್ರೀ, ವಂಶವೃಕ್ಷ, ನಿರಾಕರಣ, ಗ್ರಹಣ, ದಾಟು, ಸಾಕ್ಷಿ, ಸಾರ್ಥ, ಮಂದ್ರ, ಆವರಣ, ಕವಲು, ಯಾನ ಇತ್ಯಾದಿಗಳು ಬಹಳ ಪಾಪ್ಯುಲರ್ ಆದಂತಹ ಕಾದಂಬರಿಗಳು. ಜೊತೆಗೆ ತಮ್ಮ ಆತ್ಮಚರಿತ್ರೆಯನ್ನು ಬರೆದುಕೊಂಡಿದ್ದಾರೆ. ಆತ್ಮಚರಿತ್ರೆಯ ಹೆಸರು ಬಿತ್ತಿ. ಜೊತೆಗೆ ಇವರು ಬರೆದಿರುವಂತಹ ಕಾದಂಬರಿಗಳು ಹಲವಾರು ಭಾಷೆಗಳಿಗೂ ಕೂಡ ಅನುವಾದಗೊಂಡಿವೆ. ಅದರಲ್ಲಂತೂ ಗೃಹಭಂಗ ಮತ್ತು ದಾಟು ಇದು ಇಂಗ್ಲಿಷ್ ಮತ್ತು ಭಾರತದ ಹಲವಾರು ಭಾಷೆಗಳಿಗೆ ಅನುವಾದಗೊಂಡಂತಹ ಕಾದಂಬರಿಗಳು. ಪರ್ವವು ಕೂಡ ಹಿಂದಿ, ಮರಾಠಿ, ಇಂಗ್ಲಿಷ್, ತೆಲುಗು, ಬಂಗಾಳಿ, ತಮಿಳು ಇತ್ಯಾದಿ ಭಾಷೆಗಳಿಗೂ ಕೂಡ ಅನುವಾದಗೊಂಡಂತಹ ಕಾದಂಬರಿಗಳು. ನಾನೇಕೆ ಬರುತ್ತೇನೆ ಎಂಬುದು ಮರಾಠಿಗೆ ಕೂಡ ಅನುವಾದಗೊಂಡಿದೆ. ನಂತರ ಸತ್ಯ ಮತ್ತು ಸೌಂದರ್ಯ ಇದು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಂತಹ ಕಾದಂಬರಿಗಳು. ಇಲ್ಲಿಯವರೆಗೆ 25 ಕಾದಂಬರಿಗಳನ್ನು ರಚಿಸಿದ್ದಾರೆ. ನಂತರ ಇವರು ಬರೆದಂತಹ ಕೆಲವು ಕಾದಂಬರಿಗಳು ಚಲನಚಿತ್ರವಾಗಿಯೂ ಕೂಡ ಪ್ರದರ್ಶನಗೊಂಡಿವೆ. ಅವುಗಳಲ್ಲಿ ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ, ನಾಯಿ ನೆರಳು ಇಂತಹ ಕಾದಂಬರಿಗಳು ಚಲನಚಿತ್ರವಾಗಿಯೂ ಕೂಡ ಪ್ರಸಾರಗೊಂಡಿವೆ. ನಂತರ TV ಧಾರಾವಾಹಿಗಳಿಗೂ ಕೂಡ ಇವರ ಕಾದಂಬರಿಗಳನ್ನು ಬಳಸಿಕೊಂಡಿದ್ದಾರೆ. ಗೃಹಭಂಗ ಮತ್ತು ದಾಟು ಎಂಬುದು ಹಿಂದಿ ಭಾಷೆಯಲ್ಲಿ ಪ್ರಸಾರವಾದಂತಹ ಧಾರಾವಾಹಿ. ಇಲ್ಲಿ ದಾಟು ಎಂಬ ಕಾದಂಬರಿಯ ಅಂಶಗಳನ್ನು ಬಳಸಿಕೊಳ್ಳಲಾಗಿದೆ. ನಂತರದಲ್ಲಿ ಎಸ್.ಎಲ್. ಭೈರಪ್ಪನವರಿಗೆ ಸಂದಂತಹ ಪ್ರಶಸ್ತಿಗಳು ಮತ್ತು ಗೌರವಗಳು. ಇವರಿಗೆ ಅತ್ಯುನ್ನತ ಪ್ರಶಸ್ತಿಯಾದಂತಹ ವಾಗ್ವಿಲಾಸಿನಿ ಪುರಸ್ಕಾರ 2012ರಲ್ಲಿ ದೀನನಾಥ್ ಮಂಗೇಶ್ಕರ್ ಸ್ಮೃತಿ ಪ್ರತಿಷ್ಠಾನ ನೀಡುವಂತಹ ಈ ವಾಗ್ವಿಲಾಸಿನಿ ಪುರಸ್ಕಾರ ಪ್ರಶಸ್ತಿ ದೊರೆತಿದೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಂಶವೃಕ್ಷ ಕಾದಂಬರಿಗೋಸ್ಕರ 1966ರಲ್ಲಿ, ನಂತರ ದಾಟು ಕಾದಂಬರಿಗೋಸ್ಕರ 1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಂತರ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಿಂದ 2007ರಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ, NTR ರಾಷ್ಟ್ರೀಯ ಪ್ರಶಸ್ತಿ 2007ರಲ್ಲಿ, ನಂತರ 2005ನೇ ಇಸವಿಯಲ್ಲಿ ಪಂಪ ಪ್ರಶಸ್ತಿ. ಅದಾದ ನಂತರ ಮಂದ್ರ ಕಾದಂಬರಿಗೆ 2010ರಲ್ಲಿ ಸರಸ್ವತಿ ಸನ್ಮಾನ್ ಪ್ರಶಸ್ತಿ, ಜೊತೆಗೆ 2011ರಲ್ಲಿ ನಾಡೋಜ ಪ್ರಶಸ್ತಿ, ನಂತರ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಪ್ರಶಸ್ತಿ 2014ರಲ್ಲಿ ಸಂದಿದೆ. ಅದಾದ ನಂತರ ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣ ಪ್ರಶಸ್ತಿಯನ್ನು 2023ರಲ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ. ಆದರೆ ಒಂದು ದುಃಖದ ಸಂಗತಿ ಎಂದರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಇನ್ನ ನೆನಪುಗಳು ಮಾತ್ರ.
ಅವರ ನೆನಪು ಇದೇ ಸದಾಕಾಲ ಕನ್ನಡ ಸಾಹಿತ್ಯ ಲೋಕವನ್ನು ಆಳುತ್ತಿರಲಿ ಅಂತ, ಜೊತೆಗೆ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ನೀಡೋಣ. ಅವರ ಕುಟುಂಬಕ್ಕೆ ಭಗವಂತ ಶಕ್ತಿಯನ್ನು ನೀಡಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.